6 ವರ್ಷದ ಬಾಲಕಿ ವೆನಿಲ್ಲಾ ಕೊಲೆ ಕೇಸ್ನ ತನಿಖೆ ಜೋರಾಗಿದೆ. ಮಗು ಸಾವನ್ನಪ್ಪಿ 3 ತಿಂಗಳಾಗಿದ್ದರಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ನಡೆಸಿದ ಹಾಗೇನೆ ವೈಜ್ಞಾನಿಕ ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ರೇಣುಕಾಸ್ವಾಮಿ ಕೇಸ್ ರೀತಿ ವೆನಿಲ್ಲಾ ಪ್ರಕರಣದ ತನಿಖೆ, ವೈಜ್ಞಾನಿಕವಾಗಿ ಸಾಕ್ಷ್ಯಗಳ ಸಂಗ್ರಹಕ್ಕೆ ಮುಂದಾದ ಖಾಕಿ ಪಡೆ. 6 ವರ್ಷದ ವೆನಿಲ್ಲಾ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಪ್ರಿಯಕರನ ಜೊತೆ ಸೇರ್ಕೊಂಡು ಹೆತ್ತವಳೆ ಹೆಣ ಉರುಳಿಸಿದ್ದು ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದೆ. ಸುಮಾರು 2 ತಿಂಗಳಿಂದ ಯಾರ ಕೈಗೂ ಸಿಗದೆ ತಲೆಮರೆಸಿಕೊಂಡಿದ್ದ ಸುರಸುಂದರಿ ಲಾಕ್ ಕೂಡ ಆಗಿದ್ದಾರೆ. ಹೀಗಾಗಿ ಪೊಲೀಸರು ಕೊಲೆ ಹಿಂದಿನ ಒಂದೊಂದೇ ಸಾಕ್ಷ್ಯ ಕೆದಕೋದಕ್ಕೆ ಶುರು ಮಾಡಿದ್ದಾರೆ. ಬಾಲಕಿ ಕೊಲೆ ಪ್ರಕರಣವನ್ನು ರೇಣುಕಾಸ್ವಾಮಿ ಕೇಸ್ ರೀತಿ ವೈಜ್ಞಾನಿಕವಾಗಿ ಸಾಕ್ಷ್ಯಗಳ ಸಂಗ್ರಹಕ್ಕೆ ತಯಾರಿ ನಡೆಸಿದ್ದಾರೆ. ವೆನಿಲ್ಲಾ ಕೊಲೆಯಾಗಿ ಈಗಾಗಲೇ 3 ತಿಂಗಳೇ ಕಳೆದು ಹೋಗಿದೆ. ಹೀಗಾಗಿ ತನಿಖಾಧಿಕಾರಿಗಳು ವೈಜ್ಞಾನಿಕ ಸಾಕ್ಷ್ಯಗಳ ಕಡೆ ಹೆಚ್ಚಿನ ಗಮನ ಹರಿಸಿದ್ದಾರೆ. ಬಾಲಕಿಯ ಹತ್ಯೆಗೂ ಮುನ್ನ ಹಾಗೂ ಹತ್ಯೆಯ ನಂತರ ಎಲ್ಲೆಲ್ಲಿ ಸುತ್ತಾಡಿದ್ರು ಅನ್ನೋದರ ಮಾಹಿತಿ ಸಂಗ್ರಹಿಸಿರೋ ಪೊಲೀಸರು ಖುದ್ದು ತಾವೇ ಹೋಗಿ ಸ್ಥಳ ಪರಿಶೀಲನೆ ನಡೆಸಲು ಪ್ಲಾನ್ ಮಾಡಿದ್ದಾರೆ. ಇದರ ಜೊತೆಗೆ ಸುತ್ತಮುತ್ತಲಿನ ಸಿಸಿಟಿವಿಯನ್ನು ಕಲೆ ಹಾಕ್ತಿದ್ದು ಕೊಲೆಯಾದ ದಿನ ಬಾಲಕಿ ಹಾಗೂ ಆರೋಪಿಗಳು ಧರಿಸಿದ್ದ ಬಟ್ಟೆಯನ್ನ ವಶಕ್ಕೆ ಪಡೆಯಲು ಮುಂದಾಗಿದ್ದಾರೆ. ಈಗಾಗಲೇ ಬಾಲಕಿ ಸಾವನ್ನಪ್ಪಿ 3 ತಿಂಗಳಾಗಿದೆ. ಹೀಗಾಗಿ ತಾಂತ್ರಿಕ ಹಾಗೂ ಸಾಂದರ್ಭಿಕ ಸಾಕ್ಷ್ಯಗಳ ಸಂಗ್ರಹಕ್ಕೆ ಪೊಲೀಸರು ಹೆಚ್ಚಿನ ಒತ್ತು ನೀಡುತ್ತಿದ್ದು ಪೊಲೀಸರು ಸಂಗ್ರಹಿಸಿದ ಎಲ್ಲ ವಸ್ತುಗಳನ್ನ ಎಫ್ಎಸ್ಎಲ್ಗೆ ರವಾನಿಸಿ ಪರೀಕ್ಷೆಗೊಳಪಡಿಸಲಿದ್ದಾರೆ. ಬಾಲಕಿ ಹತ್ಯೆ ಪ್ರಕರಣದ ತನಿಖೆ ಜವಾಬ್ದಾರಿಯನ್ನ ಬಾಣಸವಾಡಿಯ ಎಸಿಪಿ ಅನುಷಾ ಹೆಗಲಿಗೇರಿಸಲಾಗಿದೆ. ಹೀಗಾಗಿ 3 ತಂಡ ರಚಿಸಲಾಗಿದ್ದು ಒಂದೊಂದು ತಂಡಕ್ಕೂ ಪ್ರತ್ಯೇಕ ಕೆಲಸ ನಿಯೋಜಿಸಿದ್ದಾರೆ. ಒಟ್ನಲ್ಲಿ ಬಾಲಕಿಯನ್ನ ಕೊಂದವರಿಗೆ ಕೇಡುಗಾಲ ಶುರುವಾಗಿರೋದಂತೂ ಸುಳ್ಳಲ್ಲ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.